ನಮಸ್ತೆ ಮೇಡಮರೇ. ನಮಸ್ತೆ ಅಮ್ಮ. ಹೇಳಿ, ಏನಾಗಬೇಕಾಯ್ತು? ಏನು ವಿಷಯ? ಮೇಡಮರೇ, ಯಾರಾದರೂ ಅಕ್ಕಪಕ್ಕದ ಹತ್ರ ವಿಶ್ವಾಸದಾಗಿರೋದೇ ತಪ್ಪ? ಯಾರನ್ನಾದ್ರೂ ಮಾತಾಡ್ಸೋದೇ ತಪ್ಪ ಮೇಡಮರೇ? ಅಲ್ಲ, ಮನೆ ತಾಗೆ ಜೀವನ ಹುಡುಗ ಹುಡುಗಿ ಇಬ್ಬರು ಸೇರಿಕೊಂಡು ಸುಮ್ಮನೆ ನನ್ನ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲನ ಕತೆ ಕಟ್ಟಿ ಮಾತಾಡ್ತಾ ಇದ್ದಾರೆ. ಹಂಗೆ ಇವನು ಇಲ್ಲಿದ್ದಾನಲ್ಲ, ಸಂಜು ಅಂತೇಳಿ ಬ್ಲ್ಯಾಕ್ ಕಲರ್ ಕೋಟ್ ಇಟ್ಕೊಂಡಿರೋನು, ಅವನು ನಾನು ಮೊದಲಿಂದಾನು ತುಂಬ ಕ್ಲೋಸ್ ಆಗಿದ್ದೀವಿ. ಮದುವೆ ಆದಾಗಿಂದಾನು ಮಾತಾಡಿಸ್ಕೊಂಡು ಚೆನ್ನಾಗಿದ್ದೀವಿ. ಅವ್ರ ಹೆಂಡತಿ ನಾವು ಎಲ್ಲನ ಒಂದೇ ಮನೆಗಳವ್ರು ಇದ್ದಂಗೆ ಇದ್ದೀವಿ. ಅದಕ್ಕಾಗಿ ಸುಮ್ಮನೆ ಸಂಬಂಧ ಕಟ್ಟಿ ಈ ರೀತಿ ಗೋಡೆ ಮೇಲೆಲ್ಲನ ನನ್ನ ಹೆಸರು ಬರೆದಿದ್ದಾರೆ ಮೇಡಮರೇ. ನನಗೆ ತುಂಬ ಬೇಜಾರಾಗ್ತೈತೆ. ನಮ್ಮನ್ನು ನಾವು ತಿಂದ್ಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು ನಾವು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ನಮ್ಮ ಪಾಡಿಗೆ ನಾವಿದ್ರೂ ಈ ರೀತಿ ನಮ್ಮ ಬಗ್ಗೆ ಕತೆ ಕಟ್ಟಿ ಮಾತಾಡ್ತಾ ಇದ್ದಾರೆ ಮೇಡಮರೇ. ನನಗೆ ತುಂಬ ಬೇಜಾರಾಗ್ತೈತೆ. ಯಾವ ವಿಚಾರವಾಗಿ ನೀವು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀರಾ? ಯಾರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀರಾ? ಅದನ್ನು ಡೀಟೇಲ್ಸ್ ಹೇಳಿ. ನೀವು ಹೇಳ್ತಾ ಇರೋದು ಏನೋ ನನಗೆ ಅರ್ಥ ಆಗಲಿಲ್ಲ. ಏನೋ ಹೆಸರು ಕತೆ ಕಟ್ಟಿ ಮಾತಾಡೋದು ಇದೇನೋ ನನಗೆ ಅರ್ಥ ಆಗಲಿಲ್ಲ. ಅಳ್ಬೇಡ ಅದೃಷ್ಟ, ಸುಮ್ಮನಿರಿ. ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ, ನಾನು ಹೇಳ್ತೀನಿ ಮೇಡಮರೇ. ಏನು ವಿಷಯ ಅಂತಂದರೆ, ಇವಳು ನನ್ನ ಹೆಂಡತಿ ಅದೃಷ್ಟ, ಇವನು ನನ್ನ ಪಕ್ಕ ನಿಂತ್ಕೊಂಡ್ರೆ ಸಂಜು. ಇವನು ಮುಂಚೆಗೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದ ಮೇಡಮರೇ. ಇವನ್ನ ಫಸ್ಟು ಏನು ಮ್ಯಾಟ್ರು ಅಂತ ಟೈಟ್ಲ್ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಇವರಿಬ್ಬರು ಗಂಡ ಹೆಂಡತಿ ಅಲ್ಲ, ಬೇರೆ ಇವ್ರ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಏನೂ ಇಲ್ಲ. ನಾನು ಇವಳು ಗಂಡ. ಇವರಿಬ್ಬರು ಹೆಸರು ಸಂಜು ಮತ್ತು ಅದೃಷ್ಟ ಅಂತೇಳಿ. ಇವಳ ಹೆಸರು ಅದೃಷ್ಟ, ಇವನ ಹೆಸರು ಸಂಜು. ಅದೃಷ್ಟ ಅಂತೇಳಿ ಊರಲ್ಲೆಲ್ಲನ ಒಂದು 5-6 ಹತ್ರನ ಎಲ್ಲ ಪೇಂಟ್ ಮಾಡಿಬಿಟ್ಟು ಹೆಸರು ಬರೆದಿದ್ದಾರೆ. ಇದನ್ನು ಅಲ್ಲ ಮನೆ ಹತ್ರ ಇರೋಂತಹ ಜೀವನ ಹುಡುಗ ಇಬ್ಬರು ಸೇರಿಕೊಂಡು ಈ ರೀತಿ ಮಾಡಿದ್ದಾರೆ ಮೇಡಮರೇ. ಅದ್ರ ಬಗ್ಗೆ ಇವತ್ತು ನಾನು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀನಿ. ಹೌದಾ? ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ರಾ? ಅದೃಷ್ಟ, ಅಳ್ಬೇಡ, ಕಣ್ಣೀರು ಹಾಕ್ಬೇಡ, ಸುಮ್ಮನಿರು. ನಾನು ಇದೀನಿ, ಸುಮ್ಮನಿರು. ಅದೇನು ತನಿಖೆ ಮಾಡ್ತೀನಿ, ಅದೇನು ಹೋಗಿ ವಿಚಾರಣೆ ಮಾಡ್ತೀನಿ, ಸುಮ್ಮನಿರು, ಅಳ್ಬೇಡ. ನನಗೆ ಮದುವೆ ಆಗಬೇಕಂತ ಇವ್ರು ನಾನು ನೋಡೋಕ್ಕೆ ಬಂದಾಗ ಇವನು ತುಂಬ ಆಸೆ ಪಟ್ಟಿದ್ದಂತೆ. ಅದಕ್ಕೆ ನನಗೆ ಇಷ್ಟ ಇಲ್ಲಪ್ಪ. ನಾನು ಯಾವುದೇ ಕಾರಣಕ್ಕೂ ಈ ರೀತಿ ನಮಗೂ ಅವ್ರಿಗೂ ಮುಂಚೆಗೆ ಆಗ್ತಿರ್ಲಿಲ್ಲ ಮೇಡಮರೇ. ಸಂಜುಂಗೂ ನನಗೂ ಮುಂಚೆಯಿಂದನೂ ಆಗ್ತಾ ಇರಲಿಲ್ಲ. ಆಮೇಲೆ ಅವನು ಅವ್ರ ಮನೇಲೆಲ್ಲ ಜಗಳ ಮಾಡಿಕೊಂಡು ಅವನಿಗೆಲ್ಲೂ ಮನೆ ಸಿಗಲಿಲ್ಲ, ಮನೆ ಬಿಟ್ಟು ಕಳಿಸಿದ್ರು. ಅವ ಬಂದುಬಿಟ್ಟು ನಮ್ಮ ಋತು ಅಕ್ಕರ ಮನೆಯಲ್ಲಿ ಇದ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾನೆ. ಇಂದ್ಲಿಂದೆಲ್ಲ ಮರ್ತಿದ್ದಾನೆ, ಬದಲಾಗ್ದ. ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಹೊಲ್ದಾಗ ಕೆಲಸ ಮಾಡ್ಕೊಂಡು ಹಿಂಗೇನೆ ನಮ್ಮ ಜೊತೆಗೂ ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಮುಂಚೆ ಅವಾಗ ನಾನು ಮಾತಾಡ್ಸೋಕ್ಕೆ ಬರಬೇಕಾದ್ರೆ ನನಗೂ ಅವನಿಗೂ ಆಗ್ತಿರ್ಲಿಲ್ಲ. ಅವಾಗ ಇವ್ರಿಗೂ ಆಗ್ತಿರ್ಲಿಲ್ಲ, ಇವರು ಮಾತಾಡಿಸ್ತಿರ್ಲಿಲ್ಲ. ಆಮೇಲೆ ನಾನು ಆಗಲ್ಲಪ್ಪ, ನನಗಿಷ್ಟ ಇಲ್ಲ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೇಳಿದರು. ಅದಕ್ಕೆ ಆಮೇಲೆ ಇವನು ಹಿಂಗೇನೆ ಚೆನ್ನಾಗಾದ. ನಾವು ಇವರು ಹೊಂದಾಣಿಕೆಯಿಂದ ಚೆನ್ನಾಗಿರೋದು ನೋಡಿ ಸುಮ್ಮನೆ ಕತೆ ಕಟ್ಟಿ ಈ ರೀತಿ ಎಲ್ಲನ ಹೆಸರು ಬರೆದಿದ್ದಾರೆ. ನಿಮ್ಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ನನಗೆ ಭಾಳ ನೋವಾಗ್ಬಿಟ್ಟೈತೆ ಮನಸ್ಸಿಗೆ. ಒಬ್ರ ಹತ್ರ ವಿಶ್ವಾಸದಾಗಿರೋದೇ ತಪ್ಪ. ಇದೆಂಥ ಪ್ರಪಂಚ? ಒಬ್ರನ್ನ ಯಾರನ್ನಾದ್ರೂ ಚೆನ್ನಾಗಿ ಮಾತಾಡ್ಸಿದ್ರೆ ಅದಕ್ಕೆ ಕತೆ ಕಟ್ಟಿ ಮಾತಾಡೋದ? ಬೇಡಿ, ಕಣ್ಣೀರು ಹಾಕ್ಬೇಡಿ. ನಮ್ಮ ಮೇಡಮ್ ಅವ್ರು ಇದ್ದಾರೆ, ನ್ಯಾಯ ಕೊಡ್ಸೋಕ್ಕಂತಲೇ ನಾವಿದ್ದೀವಿ. ನೀವು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾರು ಆ ರೀತಿ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅವರು ಅನುಭವಿಸ್ತಾರೆ. ಸುಮ್ಮನಿರಿ, ಈ ಕಣ್ಣೀರು ಹಾಕ್ಬೇಡಿ. ನಮ್ಮ ಮೇಡಮ್ ಅವ್ರು ಇರಬೇಕಾದ್ರೆ ಕಣ್ಣೀರು ಹಾಕ್ಬೇಡಿ. ಇಂಥ ಒಳ್ಳೆ ಮಹಿಳಾ ಪೊಲೀಸ್ ಇರಬೇಕಾದ್ರೆ ನೀವು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಅದಕ್ಕೆ ಬಂದಿದ್ದು ನಾವು. ನನಗೆ ಎಷ್ಟು ಬೇಜಾರಾಗೈತೆ ಅಂದರೆ ನಿಜವಾಗ್ಲೂ ಎಷ್ಟೇ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಮನೆಯವ್ರು ಒಳ್ಳೆಯವ್ರಾಗಕ್ಕಂತೂ ಪರವಿಲ್ಲ ಮೇಡಮರೇ. ನಮ್ಮ ಮನೆಯವ್ರೇನಾನ ನೀನಂತ ಕೆಲಸ ಮಾಡಿದ್ಯೇನೆ ಹಂಗೆ ಹಿಂಗೆ ಅಂತೇಳಿ ಏನಾದ್ರೂ ಅನುಮಾನ ಪಡ ಅಂತ ನನ್ನ ಗಂಡ ಆಗಿದ್ರೆ ನನ್ನ ಜೀವನ ಹಾಳಾಗದ ಮೇಡಮರೇ. ನಾನು ತುಂಬ ಆಸೆ ಇದ್ದೆ ಮೇಡಮ್ರೆ. ಅವಾಗ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೆ. ಅವಳು ನನಗೆ ಇಷ್ಟ ಇಲ್ಲ, ನಾನು ಆಗಲ್ಲ ಅಂದ್ಲು. ಮತ್ತೆ ನಾವು ಹಿಂಗೆ ಸುಮ್ಕಾದ್ವಿ, ಅವ್ರಿಗೂ ನಮಗೂ ಆಗ್ತಿರ್ಲಿಲ್ಲ. ಹಿಂಗೆ ನಾನು ನಮ್ಮ ಮನೇಲಿ ಜಗಳ ಮಾಡ್ಕೊಂಡು ತಪ್ಪಾಯಿತು ಅದೃಷ್ಟ ಅಂತೇಳಿ ಕ್ಷಮೆ ಕೇಳ್ಕೊಂಡಿರೋ ಹತ್ರ ಚೆನ್ನಾಗಿದ್ದೀನಿ. ಆವಾಗ ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವಾಗ ಚೆನ್ನಾಗಿರೋದು ಅಂತೇಳಿ ಈ ರೀತಿ ಕತೆ ಕಟ್ಟಿರೋದು ಮೇಡಮ್ರೆ. ಈ ರೀತಿ ನೋಡ್ರಿ, ಇಂಥ ಜನಗಳಿದ್ರೆ ಹಿಂಗೆ ಯಾರನ್ನಾದ್ರೂ ವಿಶ್ವಾಸದಲ್ಲಿ ಮಾತಾಡ್ಸೋದೇ ತಪ್ಪ? ಯಾರನ್ನ ಹತ್ರ ಆದರೂ ಚೆನ್ನಾಗಿರೋದೇ ತಪ್ಪ? ಈ ರೀತಿ ಎಲ್ಲ ನಾ ಸುಮ್ಮನೆ ಒಬ್ರ ಬಗ್ಗೆ ಕತೆ ಕಟ್ಟಿ ಯಾವತ್ತೂ ಮಾತಾಡಬಾರ್ದು ಮೇಡಮ್ರೆ. ಇರೋದನ್ನೇ ಮಾತಾಡಲ್ಲ, ಪರ್ಸ್ನಲ್ ವಿಷಯ ನಮ್ಗೆ ಏನಕ್ಕೆ ಅಂತಾರೆ. ಇರೋ ವಿಷಯನೇ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಏನೋ ಪರ್ಸ್ನಲ್ ಅದೆಲ್ಲ ಇರೋ ಅಂಥದ್ದೇ ಆಗಲಿ ಮಾತಾಡಬಾರ್ದು. ಪರ್ಸ್ನಲ್ ಏನಿದೆ ಅದನ್ನು ಮಾತಾಡಬಾರ್ದು, ಯಾರ ಬಗ್ಗೆನೂ ಪರ್ಸ್ನಲ್ ವಿಷಯಗಳ್ನ. ಹೌದು, ಯಾರೇ ಆಗಲಿ ಅವ್ರ ಪರ್ಸ್ನಲ್ ವಿಷಯಗಳನ್ನ ಮಾತಾಡಬಾರ್ದು. ಅವ್ರು ಏನಿರುತ್ತೋ ಅವ್ರು ಏನು ಕೆಲಸಗಳು ಅವ್ರಿಗೇನು ಕೆಲಸಗಳಾಗಬೇಕೋ ಅದೇನನ್ನು ಮಾಡ್ಕೊಂತಾರೆ. ಅದ್ರ ಬಗ್ಗೆ ಯಾರೇ ಆಗಲಿ ಯಾವತ್ತೇ ಆಗಲಿ ಯಾರೂ ಮಾತಾಡಬಾರ್ದು. ಅದ್ರ ಬಗ್ಗೆ ಯಾರಿಗೂ ಮಾತಾಡೋ ಅಂಥ ಅಧಿಕಾರ ಇಲ್ಲ. ಸುಮ್ಮನೆ ಮಾತಾಡ್ತಾರೆ, ಜನಗಳಿಗೆ ಮಾಡೋಕ್ಕೆ ಕೆಲಸ ಇರೋದಿಲ್ಲ, ಅದಕ್ಕೆ ಮಾತಾಡ್ತಾರೆ ಈ ರೀತಿ. ಯಾರೇ ಆಗಲಿ ಅವರ ಪರ್ಸ್ನಲ್ ವಿಷಯಗಳು ಮಾತಾಡಬಾರ್ದು.
ಅದೆಲ್ಲ ನಾವು ನೋಡಿರ್ತೀವ ಮೇಡಮ್ರೆ, ನಾವೇನು ಕಂಡಿರ್ತೀವ, ಯಾವತ್ತೂ ಕಂಡ್ರು ಕಂಡಂಗೆ ಇರ್ಬೇಕಂತ ವಿಷಯದಲ್ಲಿ. ಅಂಥದ್ರಾಗ ಈ ರೀತಿ ಎಲ್ಲ ನಾ ಮಾಡಿದ್ರೆ ನನ್ನ ಹೆಂಡ್ತಿ ಎಂಟಾಳು ಅಂತ ನನಗೆ ಗೊತ್ತು ಮೇಡಮರೆ. ನನ್ನ ಹೆಂಡ್ತಿ ಹೇಗೆ ಏನು ಅವಳು ಯಾವತ್ತು ಹೆಂಗಿದ್ದಾಳೆ ಅಂತ ನನಗೆ ಗೊತ್ತೈತೆ. ಕಷ್ಟಪಟ್ಟು ಇವತ್ತು ಕೆಲಸ ಮಾಡ್ತಾಳೆ ಮೇಡಮರೆ. ಅವಳು ಪ್ರೆಗ್ನೆಂಟ್, ಇವಾಗ 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟು. ಹಂಗಂದ್ರೂ ಹೊಲ್ದಾಗ ಕೆಲಸ ಮಾಡ್ತಾಳೆ ಮೇಡಮರೆ. ಒಂದಿಷ್ಟು ಸೂಕ್ಷ್ಮ ಮಾಡಲ್ಲ. ಅಷ್ಟು ಚೆನ್ನಾಗಿ ಎಷ್ಟೊಂದು ಜನ ಕೂಲಿಯರ್ಗೆ ಕ್ರಾಸ್ ಮಾಡ್ತಾ ಇದ್ದೀವಿ, ಕರ್ಬೂಜ ಕಲ್ಲಂಗಡಿ ಕ್ರಾಸ್ ಮಾಡ್ತಾ ಇದ್ದೀವಿ ನಾವು ಹೊಲದಲ್ಲಿ. ಅಷ್ಟು ಜನಕ್ಕೆ 10-15 ಜನ ಕೂಲಿಯರ್ ಬಂದರೆ ಅಡುಗೆ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಇಲ್ಲೋಡು ಅನ್ನ ಮುದ್ದೆ ಸಾಂಬಾರು ಪ್ರತಿಯೊಂದು ಎಲ್ಲ ಮಾಡ್ಕೊಂಡು ಒಬ್ಬಳೇ ತಗೊಂಬರ್ತಾಳೆ ಮೇಡಮರೆ. ಒಂದು ಬಿಂದಿಗೆ ನೀರು ಹೊತ್ಕೊ ಬರ್ತಾಳೆ. ಕುಡಿಯೋಕ್ಕೆ ನೀರು ಬೇಕಂದರೆ ಅಲ್ಲಿ ಕೆಳಗಳಕ್ಕೆ ಹೋಗಿ ಅಲ್ಲಿಂದ ನೀರು ತಗೊಂಬರ್ತಾಳೆ. ಕೂಲಿಯವ್ರಿಗೆ ಕಾಫಿ ಟೀ ಎಲ್ಲ ಹೊಂದಿಸ್ತಾ ಇರ್ತಾಳೆ ಮೇಡಮರೆ. ಎಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಅವಳು ಇದು ಮಾಡೋಗ್ತಾ ಇದ್ದಾಳೆ, ನಮ್ಮ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಅಂಥವಳ ಮೇಲೆ ಈ ರೀತಿ ಮಾಡಿದ್ರೆ ಅವಳಿಗೆ ಬೇಜಾರಾಗಕ್ಕಿಲ್ವ ಮೇಡಮರೆ? ಹೇಳ್ರಿ, ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ನೀವೇನು ಮಾಡ್ತೀರಾ ಮೇಡಮರೆ? ನಮ್ಮ ಹತ್ರ ಅಂತೂ ಯಾವ ಸಾಕ್ಷಿ ಆಧಾರಗಳಿಲ್ಲ, ಯಾವ ಸಾಕ್ಷಿನೂ ಇಲ್ಲ, ಏನಿಲ್ಲ ಮೇಡಮರೆ. ಇವಾಗ ಅವನು ಬಾಯಿ ಬಿಡಿಸ್ಬೇಕು. ಅವನೇ ಮಾಡಿರೋದು, ಅದನ್ನು ನಮ್ಮ ಚಿಕ್ಕಮ್ಮನೇ ಕೇಳಿಸ್ಕೊಂಡಿದ್ದಾರೆ. ಹೌದಾ? ನಿಮ್ಮ ಚಿಕ್ಕಮ್ಮ ಅಂತಂದರೆ ನಿಮ್ಮ ಅತ್ತೆ ಅವರ? ನಮ್ಮ ಅತ್ತೆ ಅವರೇ ಮೇಡಮ್ರೆ. ನಮ್ಮ ಅತ್ತೆ ಇವರಮ್ಮ ಗುಂಡ ಅವರಮ್ಮ, ಅವರು ಕೇಳಿಸ್ಕೊಂಡಿದ್ದಾರೆ. ಅವರಿಬ್ಬರು ಮಾತಾಡ್ತಿದ್ರಂತೆ, ಅದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನಾವೇ ಮಾಡಿರೋದು ಅಂತೇಳಿ ಅವ್ರು ಮಾತಾಡ್ತಿದ್ರು ಅಂತೆ. ಅವ್ರ ಹತ್ರ ಫೋನ್ ಇಲ್ಲ, ಯಾವ ರೆಕಾರ್ಡ್ ಮಾಡ್ಕೊಳಕ್ಕೂ ಯಾವ ಫೋನು ಇಲ್ಲ, ಎಂಥದ್ದಿಲ್ಲ. ನಾವು ನೋಡಿದ್ರೆ ಹೊಲ್ದಕ್ಕೆ ಹೋಗಿದ್ವಿ, ತಿರ್ಗಿ ಅವ್ರು ಅಲ್ಲಿ ಸೈಡಿಗೆ ನಿಂತ್ಕೊಂಡಿದ್ರಂತೆ. ಕೇಳಿಸ್ಕಮನ ಇವರ ಯಾರೋ ಅಂತೇಳಿ ಕೇಳಿಸ್ಕಮನ ಅಂತ ಇದಕ್ಕೆ ನಿಂತ್ಕೊಂಡಿದ್ದಾರೆ. ಮತ್ತು ನಾವು ಬಂದು ಫೋನ್ ತಗೊಂಡೋಷ್ಟರೊಳಗೆ ಆಗಿ ಅವ್ರ ಮಾತು ನಿಲ್ಲಿಸ್ಬಿಡ್ತಾರೆ, ಆ ಕಡೆ ಹೋಗ್ಬಿಡ್ತಾರೆ, ನೋಡ್ಬಿಡ್ತಾರೆ ಅಂತ ಹೇಳಿ ಎದ್ರುಕೊಂಡು ಅವರು ಕೇಳಿಸ್ಕೋಬೇಕು, ಇವರೇನಾ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು ಅಂತೇಳಿ ಬಚ್ಚಿಕೊಂಡು ಎಲ್ಲ ವಿಷಯ ಕೇಳಿಸ್ಕೊಂಡಿದ್ದಾರೆ ಮೇಡಮ್ರೆ. ಎಲ್ಲ ವಿಷಯ ಕೇಳಿಸ್ಕೊಂಡು ಬಂದು ನಮ್ಮ ಹತ್ರ ಹೇಳಿದ್ರು. ಅದಕ್ಕೆ ನಾವು ಈಗ ಅನುಮಾನ ಇತ್ತು, ಆದರೆ ಸುಮ್ಮನೆ ಕಂಪ್ಲೇಂಟ್ ಕೊಡಬಾರ್ದು ಅಂತೇಳಿ ಸುಮ್ಮನಿದ್ವಿ ನಾವು. ಅದು ನಾಳೆ ಬರ್ದು ಹೆಚ್ಚು ಕಡಿಮೆ 4-5 ದಿವಸ ಆಯಿತು ಮೇಡಮ್ರೆ. 4-5 ದಿವಸ ಆಗೈತೆ. ಬಂದು ನೋಡಿ, ನಾವು ಎಲ್ಲ ಅಳಿಸೇ ಇಲ್ಲ. ಒಂದು 5-6 ಹತ್ರ ಬರೆದಿದ್ದಾರೆ, ಅಳಿಸಿಲ್ಲ ನಾವು. ನೋಡಲಿ, ಹಿಂಗೆ ಒಂದಲ್ಲ ಒಂದು ದಿನ ಗೊತ್ತಾಗೇ ಆಗುತ್ತೆ, ಅದು ಸಾಕ್ಷಿ ಅನ್ನೋದು ಗೊತ್ತಾಗೇ ಆಗುತ್ತೆ. ಆಮೇಲೆ ಅದನ್ನು ನಾವು ತೋರಿಸ್ಬೇಕು, ಬರ್ದವ್ರ ಇಲ್ವೋ ಅಂತೇಳಿ ತೋರಿಸ್ಬೇಕು ಅಂತೇಳಿ ನಾವೆಲ್ಲೂ ಅಳಿಸಿಲ್ಲ ಮೇಡಮ್ರೆ. ಸರಿ ಆಯ್ತು ಬಿಡಿ ಅಮ್ಮ, ನೀವು ತಲೆ ಕೆಡಿಸ್ಕೊಬೇಡಿ. ಅವ್ರು ಯಾರ ಹೆಸರು, ಯಾವ ಅಡ್ರೆಸ್ಸು ಎಲ್ಲನ ಯಾವರು ಎಲ್ಲ ಬರ್ಕೊಟ್ಟು ನೀವು ಕಂಪ್ಲೇಂಟ್ ಬರೀರಿ. ನಾನು ಅವ್ರಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಬಂದು ಬಾಯಿ ಬಿಡಿಸೋ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರೋ ಅದೃಷ್ಟ, ಆರಾಮಾಗಿರು, ಟೆನ್ಷನ್ ತಗೋಬೇಡ. ಇಂಥ ಸಮಯದಲ್ಲಿ ನೀನು ಟೆನ್ಷನ್ ತಗೋಬಾರ್ದು. ಯಾಕಂದರೆ ಪ್ರೆಗ್ನೆಂಟ್ ಇರೋ ಅಂಥವ್ರು ಈ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಬಿಡು, ತಲೆ ಕೆಡಿಸ್ಕೋಬೇಡ. ಪಾತಣ್ಣ ಬಂದಿಲ್ವಾ? ಇಲ್ಲ ಮೇಡಮರೆ, ಬಂದಿಲ್ಲ. ಅಪ್ಪಯ್ಯ ಕೆಲಸದಿದ್ದು, ಅದಕ್ಕೆ ಫೋನ್ ಮಾಡ್ತೀನಿ ಹೋಗಮ್ಮ ವರ್ಷಿತಾ ಮೇಡಮರಿಗೆ ಅಂತ ಹೇಳಿ ಹೇಳ್ತು. ಅದಕ್ಕೆ ಅದೇ ಬಂದ್ವಿ ಮೇಡಮರೆ ನಾವು. ಪಾತಣ್ಣ ಅದಕ್ಕೆ ಅನಿಸುತ್ತೆ ಫೋನ್ ಮಾಡಿದ್ರು. ನಾನು ಸಾಹೇಬ್ರಿದ್ರು, ಸ್ವಲ್ಪ ಮೀಟಿಂಗಲ್ಲಿದ್ದೆ, ಫೋನ್ ರಿಸೀವ್ ಮಾಡಲಿಲ್ಲ. ಮಾಡಿತ್ತು ಪಾತಣ್ಣ. ಮಾತಾಡ್ತೀನಿ ಬಿಡಮ್ಮ, ನೀನು ತಲೆ ಕೆಡಿಸ್ಕೊಬೇಡ. ಅದೃಷ್ಟ, ಆರಾಮಾಗಿರೋ ನೀನು, ಸರಿನಾ? ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು, ಮತ್ತೆ ಅವ್ರು ನೀವು ಸುದ್ದಿಗೆ ಬರಬಾರ್ದು. ಯಾಕಾದ್ರೂ ಆ ರೀತಿ ಮಾಡಿದ್ರು ಅನ್ಕೋಬೇಕು. ಆ ರೀತಿ ಮಾಡ್ತೀನಿ, ನೀನು ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ಸರಿನಾ? ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ಮತ್ತೆ ನಮ್ಮ ಸುದ್ದಿಗೆ ಬರಬಾರ್ದು ಮೇಡಮ್ರೆ ಅವರು. ಹಂಗೆ ಮಾಡ್ರಿ, ಹೇಳ್ತೀನಿ. ಅಲ್ಲ, ಸುಮ್ಮನೆ ಒಬ್ರನ್ನ ಮಾತಾಡಿಸ್ತಟ್ಕೆ ಈ ರೀತಿ ಕತೆ ಕಟ್ಟು ಮಾತಾಡಿದ್ರೆ ಎಷ್ಟು ಬೇಜಾರಾಗೋದಿಲ್ಲ ಹೇಳಿ ಮೇಡಮ್ರೆ? ಈಗ ನಾವು ತಪ್ಪು ಮಾಡಿದ್ವಿ, ಅದನ್ನೆಲ್ಲ ತಪ್ಪು ತಿದ್ಕೊಂಡು ನಡೆದ್ವಿ. ನಾವು ಇವರು ಜಗಳ ಮಾಡ್ಕೊಂಬೋದು, ನಾನು ಇವ್ರ ಮೇಲೆ ಜಗಳ ಮಾಡೋದು, ಹಿಂಗೆಲ್ಲ ಆಯಿತು ಏನೇನೋ. ಅದೆಲ್ಲ ನಾವು ಯಾವುದು ತಲೆಗೆ ಕಿಕ್ಕೆಂಬಂಗೆ ಬಿಡು, ಏನೋ ಆಯಿತು, ಏನೋ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಎಲ್ಲರೂ ಚೆನ್ನಾಗಿರೋಣ ಅಂತೇಳಿ ನಾವು ಮಾತಾಡ್ಕೊಂಡು ಎಲ್ಲರೂ ಚೆನ್ನಾಗಿರೋದಕ್ಕೆ ನೋಡಿ ಸಹಿಸ್ಕೊಳಕ್ಕಾಗ್ದಿಲ್ಲ, ಅದಕ್ಕೆ ಹೊಟ್ಟೆ ಊರಿಗೆ ಈ ರೀತಿ ಮಾಡಿದ್ದಾರೆ ಮೇಡಮ್ರೆ. ಸರಿ ಆಯಿತು, ಗೊತ್ತಾಯ್ತಪ್ಪ, ಗೊತ್ತಾಯ್ತು, ಎಲ್ಲ ವಿಷಯ ಗೊತ್ತಾಯ್ತಲ್ಲ. ನನ್ನ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು, ಸರಿನಾ? ಅವರಾಗಿ ಅವರೆಲ್ಲ ಅಳಿಸ್ಬೇಕು, ಅವರಾಗಿ ಅವ್ರು ಅದನ್ನೆಲ್ಲ ತೆಗಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಆ ರೀತಿ ಮಾಡಿಸ್ತೀನಿ ನಾನು, ನೀವೇನು ಟೆನ್ಷನ್ ತಗೋಬೇಡಿ. ಅದು ಕಂಪ್ಲೇಂಟ್ ಬರ್ಕೊಟ್ಟೋಗಿ ಕಂಪ್ಲೇಂಟ್ ಮಾಡಿ ಬಂದ. ಸರ್ ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಸರ್, ಎಲ್ಲ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡು ಇದನ್ನು ಸ್ವಲ್ಪ ಫೈಲ್ ಮಾಡಿಬಿಡಿ. ಆಯಿತು ಮೇಡಮ್. ವರ್ಷಿತಾ ಮೇಡಮರೇ ಸಿಕ್ಕಿರು, ಸ್ಟೇಷನಿಗೆ ಬಂದ್ವಿ. ಅಪ್ಪಯ್ಯ ಫೋನ್ ಮಾಡಿತ್ತು, ನಾನೆಲ್ಲ ಫೋನ್ ಮಾಡ್ತೀನಿ ಹೋಗಮ್ಮ ಅಂತ. ಅಪ್ಪ ಸ್ವಲ್ಪ ಕೆಲಸದಲ್ಲಿ ಬಿಸಿ ಐತಿ ಇವತ್ತು, 1-2 ಮೋಲ್ಡ್ ಇಟ್ಕೊಬಿಟ್ಟೈತೆ. ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೋಲ್ಡ್ ಆಗ್ತಾ ಇದ್ದಾರೆ. ನಮ್ಮಪ್ಪ ಅಲ್ಲಿ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಎಲ್ಲನ ಮುತುವರ್ಜಿಯಿಂದ ಹೇಳ್ಬೇಕು, ಕೆಲಸಗಳೆಲ್ಲ ಹೆಂಗೆ ಮೋಲ್ಡ್ ಆಗ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಮನೆಯಿಂದ ಮೋಲ್ಡ್ ಆಗ್ತಾ ಇದ್ದಾರೆ ಅಂದರೆ ಅಲ್ಲೇ ಇರಬೇಕು. ಅದಕ್ಕಾಗಿ ಅಪ್ಪ ಬಂದಿಲ್ಲ, ಫೋನ್ ಮಾಡ್ತೀನಿ ಹೋಗಮ್ಮ ಅಂತ ಹೇಳಿತ್ತು. ಅದಕ್ಕೋಸ್ಕರ ನಾವೇ ಬಂದ್ವಿ, ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಜೀವನದ ಮೇಲೆ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋಗ್ತೀವಿ. ಅವ್ರು ಹೆಣ್ಣು ಮೇಲೆ ಇರೋದು. ನನಗೆ ಅಷ್ಟು ಬೇಜಾರಾಗೈತೆ ಗೊತ್ತಾ? ಸುಮ್ಮನೆ ಈ ರೀತಿ ಎಲ್ಲ ನಾವು ಎಷ್ಟು ಕಷ್ಟಪಡ್ತೀವಿ, ಹಂಗೆ ಹಿಂಗೆಲ್ಲ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.